ಈಗ ಬರ್ತಾ ಇರುವಂತ ಸುದ್ದಿ ಕೇವಲ ನಮ್ಮಲ್ಲಿ ಮಾತ್ರ ಇರುವಂತ ಮಾಹಿತಿ, ಪಕ್ಕಾ ಮಾಹಿತಿ, ಎಕ್ಸ್ಕ್ಲೂಸಿವ್ ಮಾಹಿತಿ. ಅದು ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ಎಕ್ಸ್ಕ್ಲೂಸಿವ್ ಇನ್ಫಾರ್ಮೇಷನ್ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಇಲ್ಲಿಯವರೆಗೂ 17 ಜನ ಏನು ಆರೋಪಿಗಳು ಅರೆಸ್ಟ್ ಆಗಿದ್ದಾರೆ. ಅದರಲ್ಲಿ A1 ಆಗೋದು ಬಹುತೇಕ ದರ್ಶನ್ ಅಂತ ಹೇಳಲಾಗ್ತಾ ಇದೆ. ಇದು ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ಫಾಲೋ ಅಪ್ ಸ್ಟೋರಿ. ಡಿ ಗ್ಯಾಂಗ್ನಲ್ಲಿ ದರ್ಶನ್ಗೆ ಪ್ರಮೋಷನ್ ಸಿಗುತ್ತೆ. ಇಲ್ಲಿಯವರೆಗೂ ಕೂಡ ತನಿಖೆ ನಡೆಸಿರುವಂಥ ತನಿಖಾಧಿಕಾರಿಗಳು ಹೇಳ್ತಾ ಇರುವಂಥ ವಿಚಾರ. ನಿನ್ನೆವರೆಗೂ ಕೂಡ ಸರ್ಜಿಕಲ್ ಚೇರ್, ಇವತ್ತು ಟಿವಿ ಡಿಮ್ಯಾಂಡ್. ನೋಡಿ, ಜೈಲಿನಲ್ಲಿ ಟಿವಿ ಕೊಡಬೇಕು ಅಂತೇಳಿ ಸಿಬ್ಬಂದಿಗೆ ದರ್ಶನ್ ದುಂಬಾಲು ಬಿದ್ದಿದ್ದಾರಂತೆ. ಹಿತಶತ್ರುಗಳಿಂದಲೇ ದರ್ಶನ್ ವಿರುದ್ಧ ಹೇಳಿಕೆಗಳು ದಾಖಲಾಗಿದೆ. 4,500 ಪುಟಗಳ ಚಾರ್ಜ್ ಶೀಟ್ ಕೂಡ ರೆಡಿ ಆಗಿದೆ. ಅದು ಸಬ್ಮಿಟ್ ಆಗಬೇಕಷ್ಟೇ, ಚಾರ್ಜ್ ಶೀಟ್ ಫೈಲ್ ಆಗಬೇಕಷ್ಟೇ ಕೋರ್ಟ್ಗೆ. ನೋಡಿ, ಇಲ್ಲಿ ಹಿತಶತ್ರುಗಳಿಂದಲೇ ಪ್ರಮುಖವಾಗಿ ದರ್ಶನ್ಗೆ ಮುಳುವಾಗ್ತಾ ಇರೋದು. ಹಿತಶತ್ರುಗಳಿಂದಲೇ ದರ್ಶನ್ ವಿರುದ್ಧ ಹೇಳಿಕೆಗಳು ದಾಖಲಾಗಿರೋದು. ಯಾರು ಜೊತೆಯಲ್ಲಿದ್ರಲ್ಲ, ಸುತ್ತಮುತ್ತಲು ಓಡಾಡ್ಕೊಂಡಿದ್ರಲ್ಲ, ಅವರ ಕೊಟ್ಟಿರುವಂಥ ಹೇಳಿಕೆಗಳೇ ಇಲ್ಲಿ ಪ್ರಮುಖವಾಗಿ ಸಾಕ್ಷಿಗಳಂತೇಳಿ ಪರಿಗಣನೆಗೆ ತೆಗೆದುಕೊಂಡಿರೋದು. ನೋಡಿ, ನಮ್ಮ ಬಳಿ 3 ಆ್ಯಂಗಲ್ ಇದೆ. 1 by 1 ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ. ಅದರಲ್ಲಿ ಪ್ರಮುಖವಾಗಿ ನೋಡಿ, ಹಿಟ್ ಶತ್ರುಗಳ ಸಾಕ್ಷ್ಯ ಯಾವ ರೀತಿಯಾಗಿತ್ತು ಅಂತೇಳಿ. ನೋಡಿ, ಡಿ ಗ್ಯಾಂಗ್ ವಿರುದ್ಧ ಪೊಲೀಸರು 20 ಸಾಕ್ಷಿಗಳನ್ನು ಕಲೆ ಹಾಕಿದ್ದಾರೆ. 20 ಸಾಕ್ಷಿಗಳು. ಅದರಲ್ಲಿ ಯಾವುದ್ಯಾವುದು ಅಂತೇಳಿ 1 by 1 ನೋಡ್ತಾ ಹೋಗೋಣ. ಮೊದಲನೇ ಸಾಕ್ಷಿ, ಪವನ್ ಮೊಬೈಲ್ನಿಂದ ರೇಣುಕಾ ಸ್ವಾಮಿಗೆ ಮೆಸೇಜ್ ಹೋಗಿತ್ತು. ಪವನ್ ಯಾರು? ಪವಿತ್ರ ಗೌಡಳ ಆಪ್ತ, ಮ್ಯಾನೇಜರ್. ಪವನ್ ಮಾಡಿದಂಥ ಮೆಸೇಜ್ ಅದು ಸಿಕ್ಕಿದೆ ಪೊಲೀಸರಿಗೆ. ಅದು ಮೊದಲನೇ ಸಾಕ್ಷಿ. ಎರಡನೇ ಸಾಕ್ಷಿ, ಕಿಡ್ನಾಪ್ ಮಾಡೋದಕ್ಕೆ ನಟ ದರ್ಶನ್ ತಾಕೀತು ಮಾಡಿದ್ದು, ಎತ್ತಾಕಬಂದ್ರು ಅಂತ ಹೇಳಿದ್ದು. ಈಗ ಅದು ಕೂಡ ಸಾಕ್ಷಿಯಾಗಿ ಪರಿಗಣನೆಗೆ ತೆಗೆದುಕೊಳ್ಳಲಾಗಿದೆ. ಮೂರನೇ ಸಾಕ್ಷಿ, ರೇಣುಕಾ ಸ್ವಾಮಿ ಕಿಡ್ನಾಪ್ ಮಾಡಿದ್ದಂತಹ ರಾಘು ಒಪ್ಕೊಂಡಿದ್ದಾನೆ. ಹೌದು, ನಾವು ಚಿತ್ರದುರ್ಗದಿಂದ ಕಿಡ್ನಾಪ್ ಮಾಡ್ಕೊಂಬಂದಿದ್ದೆ. ರಾಘು, ನೀನ್ಯಾರು? ನಾನು ಚಿತ್ರದುರ್ಗ ಜಿಲ್ಲೆಯ ದರ್ಶನ್ ಅಭಿಮಾನಿ ಬಳಗದ ಅಧ್ಯಕ್ಷ ಸ್ವಾಮಿ ಅಂತ ಹೇಳಿಕೆ ಕೊಟ್ಟವನೆ. ಆ ಹೇಳಿಕೆ ದಾಖಲಾಗಿದೆ. ಅದು ಸಾಕ್ಷಿಯಾಗಿ ಪರಿಗಣನೆಗೆ ತೆಗೆದುಕೊಂಡಿದೆ. ಇನ್ನು ಸಾಕ್ಷ್ಯ 4, ಚಿತ್ರದುರ್ಗದಿಂದ ರೇಣುಕಾ ಸ್ವಾಮಿಯನ್ನು ಕರೆದುಕೊಂಡು ಬಂದಂಥ ಕಾರ್ ಇತ್ತಲ್ಲ, ಅದು ಕೂಡ ಪತ್ತೆಯಾಗಿದೆ. ಅದು 4ನೇ ಸಾಕ್ಷಿ. ಇನ್ನು 5ನೇ ಸಾಕ್ಷಿ, ಬೆಂಗಳೂರಿನ ಶೆಡ್ನಲ್ಲಿ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದು. ಅಲ್ಲಿ ಹಲ್ಲೆ ಮಾಡಿದಂಥ ಸಂದರ್ಭದಲ್ಲಿ ಒಂದಷ್ಟು ವಸ್ತುಗಳು ಸಿಕ್ಕಿತ್ತಲ್ಲ, ಈ ಫಿಂಗರ್ ಪ್ರಿಂಟ್ ಆಗಿರ್ಬೋದು, ರಕ್ತದ ಮಾದರಿ, ಜೊತೆಗೆ ಕೂದಲು. ನೋಡಿ, ಇದು 6ನೇ ಸಾಕ್ಷಿಯಾಗಿ ಪರಿಗಣನೆಗೆ ತೆಗೆದುಕೊಳ್ಳಲಾಗಿದೆ. 6ನೇ ಸಾಕ್ಷಿ ಒಂದು ಶೆಡ್ನಲ್ಲಿ ಸಿಕ್ಕಂಥ ಫಿಂಗರ್ ಪ್ರಿಂಟ್, ರಕ್ತ, ಕೂದಲು. 5ನೇ ಸಾಕ್ಷಿ ಯಾವುದು? ಶೆಡ್, ಪಟ್ಟಣಗೆರೆ ಶೆಡ್ 5ನೇ ಸಾಕ್ಷಿ. 6ನೇ ಸಾಕ್ಷಿ, ಶೆಡ್ನಲ್ಲಿ ಫಿಂಗರ್ ಪ್ರಿಂಟ್ ಪತ್ತೆ ಆಗಿರೋದು, ರಕ್ತದ ಮಾದರಿ ಕಲೆಕ್ಟ್ ಮಾಡಿದ್ದು, ಮತ್ತೆ ಕೂದಲು ಸಿಕ್ಕಿದ್ದು. ಇನ್ನು 7ನೇ ಸಾಕ್ಷಿ. ಸೊ ನೋಡಿ, ಇಲ್ಲಿ ಹಲ್ಲೆ ಮಾಡೋದಕ್ಕೆ ಅಂತ ಬಳಸಿದಂತಹ ಕಟ್ಟಿಗೆಗಳು, ರಿಪೀಸ್ಗಳು, ಒಂದಷ್ಟು ಟೂಲ್ಸ್ಗಳು, ಆ ಶೆಡ್ನಲ್ಲಿದ್ದಂಥ ಟೂಲ್ಸ್ಗಳು, ಅವು ಕೂಡ ಪತ್ತೆಯಾಗಿದೆ. ಅದನ್ನು ಕೂಡ ಸಾಕ್ಷಿಯಾಗಿ ಪರಿಗಣನೆಗೆ ತೆಗೆದುಕೊಳ್ಳಲಾಗಿದೆ. 8ನೇ ಸಾಕ್ಷಿ, ರೇಣುಕಾ ಸ್ವಾಮಿಯನ್ನ ಕಟ್ಟಿ ಹಾಕಿ ಚಿತ್ರ ಹಿಂಸೆ ಕೊಟ್ಟಿದ್ರಲ್ಲ, ಹಗ್ಗ, ಆ ಹಗ್ಗ ಕೂಡ ಪತ್ತೆಯಾಗಿದೆ. ಅದು 8ನೇ ಸಾಕ್ಷಿ. ಇನ್ನು 9ನೇ ಸಾಕ್ಷಿ, ದರ್ಶನ್ ಪವಿತ್ರ ಬಂದಿದ್ದಕ್ಕೆ ಟವರ್ ಲೊಕೇಶನ್ ಸಿಕ್ಕಿದೆ. CDR ಚೆಕ್ ಮಾಡಿದಾಗ, ಟವರ್ ಲೊಕೇಶನ್ ಚೆಕ್ ಮಾಡಿದಾಗ ಅದು ಕೂಡ ಪತ್ತೆಯಾಗಿರೋದು. ಅಣ್ಣ ಅಕ್ಕ ಇದ್ರು ಅಂತ ಆರೋಪಿಗಳಿಗೆ ಹೇಳಿದ್ದು, ಅದು ಮತ್ತೊಂದು ಸಾಕ್ಷಿ, 10ನೇ ಸಾಕ್ಷಿ. ಅದು ಅವರಿಬ್ಬರು ಬಂದಿದ್ದಕ್ಕೆ CCTV ಅದು ರಿಟ್ರೀವಾಗಿದೆ. ಅದು 11ನೇ ಸಾಕ್ಷಿ. ಇನ್ನು ರೇಣುಕಾ ಸ್ವಾಮಿ ಕೊಲೆ ಮಾಡಿದ ಬಳಿಕ ದರ್ಶನ್ಗೆ ಹಂತಕರ ಟೀಮ್ನಲ್ಲಿದ್ದವರು ಕರೆ ಮಾಡಿದ್ರಲ್ಲ, ಅದು 12ನೇ ಸಾಕ್ಷಿ. ಅದಾದ ಬಳಿಕ ರೇಣುಕಾ ಸ್ವಾಮಿಯ ಮೃತದೇಹವನ್ನು ಸಾಗಿಸೋದಕ್ಕೆ ಬಳಕೆ ಮಾಡಿದಂಥ ಕಾರ್ ಏನಿತ್ತಲ್ಲ, ಅದನ್ನು ತಕ್ಷಣ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ರು. ಅದು 13ನೇ ಸಾಕ್ಷಿ. ಪ್ರಕರಣವನ್ನು ಮುಚ್ಚಾಕೋದಕ್ಕೆ ದುಡ್ಡು ಕೊಟ್ಟಿದ್ರಲ್ಲ ದರ್ಶನ್, ಪ್ರಯತ್ನ ಪಟ್ರಲ್ಲ, ಅದು 14ನೇ ಸಾಕ್ಷಿ. 30 ಲಕ್ಷ ಕೊಟ್ಟಿದ್ದಂಥ ನಟ, 30 ಲಕ್ಷ ನಗದು, 5 ಲಕ್ಷ ಅಂತ ಹಂಚಿದ್ರಲ್ಲ, ಅದು 15ನೇ ಸಾಕ್ಷಿ. ಇನ್ನು 30 ಲಕ್ಷ ಹಣ ಕ್ಯಾಶ್ ಇಟ್ಟುಕೊಂಡಿದ್ದು ಕೂಡ ತಪ್ಪೇ. ಮೋರ್ ದೆನ್ 2 ಲಕ್ಷಕ್ಕಿಂತ ಹೆಚ್ಚು ನಗದನ್ನು ಇಟ್ಟುಕೊಳ್ಳುವಂತಿಲ್ಲ. ಒಂದು ವೇಳೆ ಇಟ್ಟುಕೊಂಡ್ರೆ
ಅದಕ್ಕೆ ದಾಖಲೆ ಕೊಡಬೇಕು, ಯಾಕೆ ಅಷ್ಟು ದುಡ್ಡನ್ನು ಇಟ್ಕೊಂಡಿದ್ರಿ ಅಂತೇಳಿ. ಅದೊಂದು ಸಾಕ್ಷಿ ಆಗಿದೆ. ಇನ್ನು ದರ್ಶನ್ಗಾಗಿ 3 ಶರಣಾದ್ರಲ್ಲ ಆರೋಪಿಗಳು. ಬಾಸ್ ನೀವು ಹೇಳಿದ್ರೆ ನಾವು ಶರಣಾಗ್ತೀವಿ ಅಂತೇಳಿ ಆ 3 ಕೊಟ್ಟಿರುವಂಥ ಹೇಳಿಕೆಗಳು ಕೂಡ 17ನೇ ಸಾಕ್ಷಿ ಆಗಿದೆ. ಇನ್ನು ಕೊಲೆ ಆದಾಗ ದರ್ಶನ್ ಧರಿಸಿದಂಥ ಬಟ್ಟೆ ಸೀಸ್ ಮಾಡ್ತಾರೆ ಪೊಲೀಸರು. ಮನೆಯಲ್ಲಿ ಸೀಸ್ ಮಾಡ್ತಾರೆ ಬಟ್ಟೆ. ಆ ಬಟ್ಟೆ ಕೂಡ ಈಗ 18ನೇ ಸಾಕ್ಷಿ ಆಗಿದೆ. ಇನ್ನು ಶವದ ಮೇಲಿನ ಚಿನ್ನದ ಆಭರಣವನ್ನು ದೋಚಿದ್ರು. ಅಲ್ಲಿ ಶವದ ಮೇಲಿನ ಚಿನ್ನದ ಆಭರಣ ಸಾಯಿಸೋದಕ್ಕಿಂತ ಮುಂಚೆನೆ ಅಂದರೆ ರೇಣುಕಾ ಸ್ವಾಮಿಯೇ ಬಿಚ್ಚಿಕೊಟ್ಟಿದ್ರು ಅಂತ ಹೇಳಲಾಗ್ತಾ ಇದೆ. ಅದು ಎಲ್ಲೋಗಿತ್ತು, ಅದನ್ನು ಇಟ್ಕೊಂಡಿದ್ರಲ್ಲ, ಅದು ಕೂಡ 19ನೇ ಸಾಕ್ಷಿ. ರೇಣುಕಾ ಸ್ವಾಮಿಗೆ ಸೇರಿದಂಥ ಉಂಗುರ, ಚಿನ್ನದ ಸರ, ಬೆಳ್ಳಿ ಕಡಗ, ಅದನ್ನು ರಾಘು ಪತ್ನಿಗೆ ಕೊಟ್ಟಿದ್ದ. ಪೊಲೀಸರು ರಾಘು ಸಮೇತ ಮನೆಗೆ ಹೋಗಿ ಅಲ್ಲಿ ದಾಳಿ ಮಾಡಿ ಒಂದಷ್ಟು ಹುಡುಕಾಟವನ್ನು ನಡೆಸಿದಾಗ ಇದೆಲ್ಲವೂ ಕೂಡ ಸಿಕ್ಕಿತ್ತು. ಉಂಗುರ, ಸರ, ಬೆಳ್ಳಿ ಕಡಗ ಎಲ್ಲವೂ ಕೂಡ ಸಿಕ್ಕಿತ್ತು. ಇದು 20ನೇ ಸಾಕ್ಷಿಯಾಗಿ ಈಗ ಈ ಪ್ರಕರಣದಲ್ಲಿರುವಂಥದ್ದು. PM ಆದರೂ ಅಷ್ಟೇ ದೇವರ ಮೊರೆ ಹೋಗಲೇಬೇಕು. ಇವತ್ತು ಮುಖ್ಯಮಂತ್ರಿಗಳ ಟ್ರಿಪ್ ಕೂಡ ಹಾಗೇ ಇತ್ತು, ನೋಡ್ಕೊಂಬನ್ನಿ. ಸಿದ್ದರಾಮಯ್ಯಗೆ ಸಡನ್ ಭಕ್ತಿ, ಸಿಎಂ ಹಿಂದೆ ಅದೊಂದು ಶಕ್ತಿ. ಬೆಟ್ಟಕ್ಕೆ ಹೋಗಿ ಅಂದಿದ್ದೆ ಹೆಂಡತಿ. ಆರ್ತಿ ಅಂದ್ರೆ ಪ್ರೀತಿ ಇಲ್ಲ, ಕುಂಕುಮ ಅಂದ್ರೆ ಭಕ್ತಿ ಇಲ್ಲ, ನಾನೇ ಬೇರೆ ನಮ್ ಸ್ಟೈಲೇ ಬೇರೆ ಅಂತಿದ್ದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈಗ ಕಂಪ್ಲೀಟ್ ಆಗಿ ಚೇಂಜ್ ಆಗ್ಬಿಟ್ಟಿದ್ದಾರೆ. ಇವತ್ತಿನ ಸಿಎಂ ಹಿಂದಿರುವ ಆ ಶಕ್ತಿಯೇ ಅವರ ಹೆಂಡತಿ ಅಂತೆ. ಅಚ್ಚರಿ ಅನ್ಸಿದ್ರು ಇದು ಸತ್ಯ. 23 ದಿನಗಳಲ್ಲಿ ಮೊದಲು ಬೆಟ್ಟ, ಆಮೇಲೆ ಗುಡ್ಡ, ಈಗ ಮತ್ತೆ ಬೆಟ್ಟ. ಹೀಗೆ ಬೆಟ್ಟ ಗುಡ್ಡ ಸುತ್ತೋ ಹಾಗೆ ಮಾಡಿದ್ದೇ ಮೂಡ ಪವಾಡ. ಹೌದು, ಮೂಡ ಪ್ರಾಸಿಕ್ಯೂಷನ್ ಭಯದಲ್ಲೇ ಬೆವರ್ತಾ ಇರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಚಾಮುಂಡಿ ಬೆಟ್ಟಕ್ಕೆ ಭೇಟಿ ಕೊಟ್ಟಿದ್ರು. ಕುಂಕುಮ ಅಂದ್ರೆ ಕೈ ಅಡ್ಡ ಹಿಡಿತಾ ಇದ್ದ ಸಿಎಂ ಈಗ ಭರ್ಜರಿಯಾಗಿ ಕುಂಕುಮ ಹಚ್ಕೊಂಡು ಮಿಂಚ್ತಾ ಇದ್ರು. ಸಿದ್ದರಾಮಯ್ಯ ಹೆಸರಲ್ಲಿ ನಾಡದೇವಿಗೆ ಅರ್ಚನೆ ಮಾಡಿಸಲಾಯಿತು. ಅರ್ಚಕರು ಹಚ್ಚಿದ ಕುಂಕುಮ ಇಟ್ಕೊಂಡ ಸಿದ್ದರಾಮಯ್ಯ ಚಾಮುಂಡೇಶ್ವರಿ ಪಾದುಕೆಗೆ ನಮಸ್ಕಾರ ಮಾಡಿದ್ರು. ಇಷ್ಟೆಲ್ಲ ಆದ್ಮೇಲೆ ಗಣಪತಿ ಆಂಜನೇಯ ಸ್ವಾಮಿಗೆ ಸಿಎಂ ಪ್ರಾರ್ಥನೆ ಸಲ್ಲಿಸಿದ್ರು. ಫೈನಲಿ ದೇವಿಗೆ ಸಿದ್ದರಾಮಯ್ಯ ಅವರೇ ಈಡುಗಾಯಿ ಕೂಡ ಹೊಡೆದ್ರು. ಒಟ್ನಲ್ಲಿ ಇಷ್ಟೆಲ್ಲ ಭಕ್ತಿಗೆ ಕಾರಣ ಆಗಿದ್ದು ಸಿಎಂ ಪತ್ನಿಯಂತೆ. ದೇವ್ರು ಅಂದ್ರೆ ಅಷ್ಟಕ್ಕಷ್ಟೇ ಅನ್ನೋ ಹಾಗಿದ್ದ ಸಿದ್ದೂರನ್ನ ತಿದ್ದಿ ಬುದ್ಧಿ ಹೇಳಿದ್ದು ಹೆಂಡತಿಯಂತೆ. ಈಗ ಅದೇ ಸುದ್ದಿ ಎಲ್ಲೆಲ್ಲೂ ಸದ್ದು ಮಾಡ್ತಿದೆ. ವಿನೋದ್, ರಿಪಬ್ಲಿಕ್ ಕನ್ನಡ, ಮೈಸೂರು.